ನಮಸ್ಕಾರ. ನ್ಯೂಸ್ಗೆ ಸ್ವಾಗತ. ಮೊಬೈಲ್ ಕಳವು ಇತ್ತೀಚಿನ ಅಪರಾಧ ಪ್ರಕರಣಗಳಲ್ಲಿ ಪ್ರಮುಖವಾದ ಅಪರಾಧ. ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇವತ್ತು 100 ಮೊಬೈಲ್ ಫೋನ್ಗಳನ್ನು ಕಳವಾದಂತಹ 100 ಮೊಬೈಲ್ ಫೋನ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿ ಅದರ ವಾರಸುದಾರಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಮೊಬೈಲ್ ಕಳವು ನಮಗೆ ಮೊಬೈಲ್ ಕಳವಾದರೆ ಪತ್ತೆ ಆಗಲು ಅನ್ನುವಂತಹ ಅನುಮಾನಗಳು ಇದೆ. ಆದರೆ ಪೊಲೀಸ್ ಇಲಾಖೆ SIR ಪೋರ್ಟಲ್ ಮೂಲಕ ನಾವೇನಾದರೂ ಮೊಬೈಲ್ ಕಳವಾದಂತಹ ಪ್ರಕರಣಗಳನ್ನ ದಾಖಲು ಮಾಡಿದರೆ ಪೊಲೀಸರು ಆ ದಾಖಲಾದ ಪ್ರಕರಣಗಳ ಮೂಲಕ ಮೊಬೈಲನ್ನು ಪತ್ತೆ ಹಚ್ಚುವಂತಹ ಕಾರ್ಯಾಚರಣೆಯನ್ನು ಕೈಗೊಳ್ತಾರೆ. ಆ SIR ಪೋರ್ಟಲ್ ಮೂಲಕ ದಾಖಲಾದ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡಪೇಟೆ ಪೊಲೀಸರು, ಜಿಲ್ಲಾ ಪೊಲೀಸ್ ಇಲಾಖೆಯ ಆಶ್ರಯದಲ್ಲಿ ದೊಡ್ಡಪೇಟೆ ಪೊಲೀಸರು 100 ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಈ ವಾರಸುದಾರರಿಗೆ ಒಪ್ಪಿಸುವ ಮೂಲಕ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ಕಾರ್ಯಾಚರಣೆಯ ಕುರಿತು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಟ್ಟರು. ದೊಡ್ಡಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ದು, ನಮ್ಮ CIR ಪೋರ್ಟಲ್ ಅಲ್ಲಿ ಕಳೆದೋದಂತಹ 100 ಮೊಬೈಲ್ ಫೋನ್ಗಳನ್ನ ನಾವು ರಿಕವರಿ ಮಾಡಿ ಅದನ್ನ ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದೀವಿ. ಈ 100 ಮೊಬೈಲ್ ಫೋನ್ಗಳ ಒಟ್ಟು ಮೊತ್ತ ಸುಮಾರು ಒಂದು 20 ಲಕ್ಷ ರೂಪಾಯಿ ಅಂತ ನಾವು ಹೇಳ್ಬೋದು. ಇದರಲ್ಲಿ ಎಲ್ಲಾ ತರದ ಫೋನ್ಗಳು ಇದ್ದು 1 ವರ್ಷ 2 ವರ್ಷ ಹಿಂದೆ ಕಳೆದೋದಂತಹ ಫೋನ್ಗಳು ಕೂಡ ನಾವು ಇಲ್ಲಿ ಹುಡುಕಿ ವಾರಸುದಾರರಿಗೆ ವಾಪಸ್ ಕೊಟ್ಟಿದ್ದೀವಿ. ಈ CIR ಪೋರ್ಟಲ್ ಅನ್ನೋದು ಒಂದು ವಿಶೇಷವಾದ ಪೋರ್ಟಲ್. ಯಾರೇ ನಿಮ್ಮ ಮೊಬೈಲ್ ಫೋನ್ ಅನ್ನ ಕಳ್ಕೊಂಡ್ರೆ ಅದನ್ನ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಕೊಡ್ಬೋದು, ಇಲ್ಲ ನೀವೇನೆ ಅಪ್ಲೋಡು ಮಾಡ್ಬೋದು. ಅದಕ್ಕೆ ಏನಿಲ್ಲ, ನಿಮ್ಮ ಫೋನಿನ EMI ನಂಬರ್ನ ಒಂದು ಹಾಕ್ಬೇಕಷ್ಟೇ. ನೀವು ಬಿಲ್ ಅಲ್ಲಿ ಇರುತ್ತೆ, ಇಲ್ಲ ಫೋನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅದು EMI ನಂಬರ್ ಹಾಕಿದ್ರೆ ಅದನ್ನ ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಬೇರೆ ಯಾರು ಫೋನ್ ಅದನ್ನ ಯೂಸ್ ಮಾಡಿದಾಗ ನಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸುತ್ತೆ ಪೋರ್ಟಲ್ ವತಿಯಿಂದ. ಅದನ್ನ ಹಿಡ್ಕೊಂಡು ನಾವು ನಮ್ಮ ಕಾರ್ಯಾಚರಣೆಯನ್ನ ಮುಂದೆ ಮಾಡ್ತೀವಿ. ಇಲ್ಲಿ 100 ಫೋನ್ಗಳು ಕೆಲವು ಅಂತರ್ ರಾಜ್ಯದಲ್ಲೂ ಇದ್ದವನ್ನ ನಾವು ವಾಪಸ್ ತರಿಸಿದೀವಿ. ಅದು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಇಲ್ಲ ಉತ್ತರ ಪ್ರದೇಶ ಆಗಿರ್ಬೋದು. ಅಲ್ಲೂ ಕೂಡ ಯಾರೋ ತಗೊಂಡು ಹೋಗಿದ್ದನ್ನ ಅದನ್ನೆಲ್ಲ ನಾವು ವಾಪಸ್ ತರಿಸೋ ವ್ಯವಸ್ಥೆಯನ್ನ ಮಾಡಿದೀವಿ. ಕೇವಲ ನಮ್ಮ ದೊಡ್ಡಪೇಟೆ ಠಾಣಾ ವ್ಯಾಪ್ತಿ ಒಂದರಲ್ಲೇನೆ ನಾವು 100 ಮೊಬೈಲ್ ಫೋನ್ಗಳನ್ನ ವಾಪಸ್ ಕೊಟ್ಟಿದ್ದೀವಿ. ಮತ್ತು ವೆಂಕಟಸ್ವಾಮಿ ಅವರು ಬರ್ರಿ, 5 ಜನ ಬನ್ನಿ, ಲೈನಲ್ಲಿ ನಿಂತ್ಕೊಳ್ಳಿ. ಅಜ್ಗದ್ ಅಲಿ 14 ವೆಂಕಟಸ್ವಾಮಿ. ಭಾಳ ದಿವಸ ಆದ್ಮೇಲೆ ಒಂದು ಗ್ರೂಪ್ ಫೋಟೋ ಚೆನ್ನಾಗಿದೆ ಸರ್. ಎಲ್ಲರೂ ಸ್ಮೈಲ್ ಮಾಡ್ಬೇಕು ಸರ್, ಎಲ್ಲರೂ ಸ್ಮೈಲ್ ಮಾಡ್ಬೇಕು. ಕುಂಸಿ ಡ್ರೆಸ್ ಆಗ್ತಾ ಇದೆ ಅಂತ ಇಲ್ಲಿಂದು ಕ್ಲೀನ್ನೆಸ್ ಮತ್ತೆ ಇಲ್ಲಿನ ಅಟ್ಮಾಸ್ಫಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೆ ಖುಷಿ ಆಗತ್ತೆ. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಮೊಬೈಲ್ ಸಿಗಲ್ಲ, ಸುಮ್ನೆ ಕಂಪ್ಲೇಂಟ್ ಮಾಡೋದು, ಸುಮ್ನೆ ಟೈಮ್ ವೇಸ್ಟ್ ಅಂತ ಹೇಳಿ ಅನ್ಕೊಂಡಿದ್ದೆ. ಇವಾಗ ಮೊಬೈಲ್ ಸಿಕ್ಕಿದೆ. ಅವ್ರು ತುಂಬಾ ಅವ್ರ ವರ್ಕಲ್ಲಿ ಎಷ್ಟು ಡೆಡಿಕೇಟ್ ಇದ್ದಾರೆ ಅನ್ನೋದನ್ನ ಇಲ್ಲಿ ಏನು ಶೋ ಆಗತ್ತೆ. ತುಂಬಾ ಖುಷಿ ಅನಿಸ್ತಿದೆ ನಂಗೆ ಮೊಬೈಲ್ ಅಶೋಕ್ ಸರ್ಕಲ್ ಅಲ್ಲಿ ಕಳ್ಕೊಂಡಿದ್ದು. ಖಂಡಿತವಾಗ್ಲೂ ನಾನು ಸಿಗಲ್ಲ ಅನ್ಕೊಂಡಿದ್ದೆ. ಮನೇಲಿ ಎಲ್ಲ ಹೇಳ್ಬಿಟ್ಟಿದ್ರು ನೀನ್ ಸಿಗಲ್ಲ, ಸುಮ್ನೆ ನೀನ್ ಕಳ್ಕೊಂಡಿಲ್ಲ, ನೀನ್ ಸುಮ್ನೆ ಕೈ ಬಿಟ್ಟಾಕ್ ಬಂದಿದ್ದೆ, ಎಲ್ಲಾದ್ರೂ ಹೋಟೆಲ್ಗೆ ಹೋಗಕ್ ಬಿಟ್ಟಾಕ್ ಬಂದಿದ್ದೆ ಅಂತ ಅನ್ಕೊಂಡಿದ್ರು. ಇವಾಗ ತುಂಬಾ ಖುಷಿ ಆಗ್ತಿದೆ, ಅವ್ರಿಗೆ ಹೇಳಲಿಕ್ಕೂ ತುಂಬಾ ಖುಷಿ ಆಗ್ತಿದೆ. ಮೊನ್ನೆ ಕಾಲ್ ಮಾಡಿದ್ರು, ಮೊಬೈಲ್ ಸಿಕ್ಕಿದೆ, OTP ಹೇಳಿ ಬರುತ್ತೆ, ಅನ್ಬ್ಲಾಕ್ ಮಾಡೋಣ ಅಂತ ಹೇಳಿ. ಅವಾಗ ಹೇಳಿದ್ದೆ, ಮನೇಲೆಲ್ಲ ಹೇಳ್ಬಿಟ್ಟಿದೆ ಆಲ್ರೆಡಿ. ತುಂಬಾ ಖುಷಿ ಆಗ್ತಿದೆ. ಇವಾಗ ಮೊಬೈಲ್ ಸಿಕ್ಕಿದ್ಮೇಲೆ ಇನ್ನೂ ತುಂಬಾ ಖುಷಿ ಆಗ್ತಿದೆ ನನಗೆ. 20,000 ಇದೆ. ಲಾವಣ್ಯ ಕುಮಾರ್ ಅಂತ ಹೇಳಿ, ನಾನು ಇಲ್ಲೇ ಮಾರ್ಕೆಟ್ನವರು. ಬಟ್ ಇಲ್ಲೇ ತರಕಾರಿ ತಗೊಂಡ್ಬೇಕಾದ್ರೆ 2 ಮೊಬೈಲ್ ಕಳ್ಕೊಂಡಿದ್ದೀನಿ. ಫಸ್ಟ್ನೇ ಮೊಬೈಲ್ ಕಳ್ಕೊಂಡಾಗ ನಾವು ತರಕಾರಿ ತಗೊಂಡ್ಬೇಕಾದ್ರೆ ಪಕ್ಕದಲ್ಲಿ ಲೇಡೀಸ್ ಇದ್ರು. ಏನು ಲೇಡೀಸ್ ಅಲ್ಲ ಅಂತೇಳಿ ಎದೆ ಜಾಬಲ್ಲಿ ಇಟ್ಕೊಂಡಿದ್ದೆ, ಅವರೇ ಎತ್ಬಿಟ್ರು. ಮತ್ತು ಇನ್ನೊಂದು ಸರಿ ಸರ್ಕಲಲ್ಲಿ ನಿಂತ್ಕೊಂಡಿದ್ದೀವಿ, ಯಾರೊಬ್ಬ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟು ಕುತ್ಕೊಂಡು ತರಕಾರಿ ತೊಗೊಬೇಕಾದ್ರೆ ಹಿಂದಗಡೆ ಮೊಬೈಲ್ ಎತ್ತಿದ್ದ.
ನಾನು ಬಂದಿಲ್ಲಿ ಸ್ಟೇಷನ್ಗೆ ಬಂದಾಗ ದೊಡ್ಡಪೇಟೆಯಲ್ಲಿ ಪಾಪ 8 ಗಂಟೆಗೆ ಬಂದವನು 8-8:30 ಏನೋ ಆಯ್ತು ಬಂದಾಗ. ರಾತ್ರಿ 11 ಗಂಟೆ ತನಕ ಪಾಪ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು. ಪಾಪ ಬೇಜಾರು ಮಾಡ್ಕೊಂಡಿಲ್ಲ, ಯಾವುದೇ ಕಾರಣಕ್ಕೂ ಸಿಗುತ್ತೆ ಹೋಗಪ್ಪ ಅಂತ ಧೈರ್ಯ ಮಾಡಿ ಕಳಿಸಿದ್ರು. ನನಗೆ ಅಂದ್ರೆ ಸಿಗ್ತದೇ ಇಲ್ಲ ಅಂತ ಬಹಳ ಅನುಮಾನ ಇತ್ತು. ಬಟ್ ಸಿಕ್ತಲ್ಲ, ನನಗೆ ಬಹಳ ಖುಷಿ ಆಗುತ್ತೆ. ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ವಿಜಯ್ ಕುಮಾರ್ ಅಂತ ಹೇಳಿ.